ಒಂದು ವಿಷಯ ಏನಂದರೆ ನಮಗೆ ಫೈನಲ್ ಎಕ್ಸಾಮ್ದು ಹಾಲ್ ಟಿಕೆಟ್ ಅಲ್ಲ ಟೈಮ್ ಟೇಬಲ್ ಅನೌನ್ಸ್ ಮಾಡಿದ್ದಾರೆ. ಇದೇ ನಮ್ಮ ಹೊಸ ಹಾಸ್ಪಿಟಲ್. जेन्युइनली स्पीकिंग हमारी जो यूनिवर्सिटी बहुत अच्छी है. ಡೈಲಾಗ್ ಈ ಸಾಲ್ ಕಪ್ ನಮ್ಮದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡ ಮೆಟ್ ಬ್ಲಾಗ್ಸ್. ನಾನು ನಿಮ್ಮ ಪುನೀತ್. ಸೊ ಬ್ಲಾಗ್ಸ್ ಹಾಕಿ ತುಂಬ ದಿನವೇ ಆಗಿತ್ತು. ಸೊ ಮೆಜಾರಿಟಿ ರೀಸನ್ ಏನಂದರೆ ನಮಗೆ ಎಕ್ಸಾಮ್ಸ್ ನಡೀತಿತ್ತು, ಮಿಡ್ ಟರ್ಮ್ ಎಕ್ಸಾಮ್. ಸೊ ಅದರಿಂದ ಬ್ಲಾಗ್ಸ್ ಹಾಕೋಕ್ಕೇನೂ ಆಗಲಿಲ್ಲ. ಸೊ ಈಗ ನಮಗೆ ಥೆರಪಟಿಕ್ಸ್ ಕ್ಲಾಸ್ ಇದೆ. ಸೊ ನಮ್ಗೆ ಥೆರಪಟಿಕ್ಸ್ ಕ್ಲಾಸ್ ಹೆಂಗೆ ನಡೆಯುತ್ತೆ, ಏನೇನು ಮಾಡಿಸ್ತಾರೆ ಅಂತ ಈಗ ಈ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಮತ್ತು ಈಗ ನಮಗೆ ಥೆರಪಟಿಕ್ಸ್ ಕ್ಲಾಸು ಮೊದಲು ಬೇರೆ ಬಿಲ್ಡಿಂಗ್, ಬೇರೆ ಹಾಸ್ಪಿಟ್ಲಲ್ಲಿ ನಡೀತು. ಬಟ್ ಈಗ ಇನ್ನೊಂದು ಹಾಸ್ಪಿಟ್ಲಲ್ಲಿ ಶಿಫ್ಟ್ ಮಾಡಿದ್ದಾರೆ. ಸೊ ಥೆರಪಟಿಕ್ಸ್ ಕ್ಲಾಸಲ್ಲೆಲ್ಲ ಹೆಂಗಿರುತ್ತೆ ಏನು ಅಂತೆಲ್ಲ ಸೊ ಈ ಬ್ಲಾಗಲ್ಲಿ ನೋಡ್ಬೋದು ನೀವು. ಸೊ ಸ್ಟೇ ಟ್ಯೂನ್, ಕೊನೆವರೆಗೂ ನೋಡಿ ಗೈಸ್. ಮತ್ತೊಂದು ವಿಷಯ ಏನಂದರೆ ನಮಗೆ ಫೈನಲ್ ಎಕ್ಸಾಮ್ದು ಹಾಲ್ ಟಿಕೆಟ್ ಅಲ್ಲ ಟೈಮ್ ಟೇಬಲ್ ಅನೌನ್ಸ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಎಕ್ಸಾಕ್ಟಾಗಿ ಇನ್ 1 ಮಂತ್ ಇದೆ ಗೈಸ್. ಸೊ ಎಕ್ಸಾಮ್ ಮುಗ್ದಾದ್ಮೇಲೆ ಇಂಡಿಯಾಗೋಗೋ ಒಂದು ಮೂಮೆಂಟ್ಗೆ ವೆಯ್ಟ್ ಮಾಡ್ತಿದ್ದೀರಿ. ಅಷ್ಟು ಬೇಗ 1 ಇಯರ್ ಆಗೋಗಿದೆ ಅಂತ ನನಗಂತೂ ನಂಬೋಕೆ ಆಗ್ತಿಲ್ಲ. ಸೊ ಫಸ್ಟ್ 2 ಮಂತ್ಸ್ ಒಂಚೂರು ನಿಧಾನ ಹೋಯ್ತು. ಅದು ಮಾರ್ಚ್ ಆದ್ಮೇಲಂತೂ ಎಷ್ಟು ಬೇಗ ಹೋಗಿದೆ ಟೈಮ್ ಅಂತಾನೆ ಗೊತ್ತಾಗ್ತಿಲ್ಲ. ಈಗ ಆಲ್ರೆಡಿ ನಾವು ಜೂನಲ್ಲಿ ಇದ್ದೀವಿ, ಇನ್ನು 1 ಮಂತ್ ಇದೆ. ಅದಾದ್ಮೇಲೆ ಇಂಡಿಯಾಗೆ ಹೋಗ್ತಿದ್ದೀವಿ. ಹೌದು ಗೈಸ್, ಆ ಎಕ್ಸೈಟ್ಮೆಂಟ್ ಅಂತೂ ಬೇರೆ ಲೆವೆಲೇ ಗೈಸ್. ಅದ್ರ ಬಗ್ಗೆ ಅಂತೂ ವರ್ಡ್ಸಲ್ಲಿ ಹೇಳೋಕ್ಕೆ ಆಗಲ್ಲ. ಗೈಸ್ ನಾನು ನಿಮ್ಗೆ ಹೇಳಿದ್ನಲ್ಲ, ನಮ್ಗೆ ಹೊಸ ಹಾಸ್ಪಿಟ್ಲಲ್ಲಿ ಕ್ಲಾಸ್ ಮಾಡ್ತಿದ್ದಾರಂತ. ಸೊ ಇದೇ ನಮ್ಮ ಹೊಸ ಹಾಸ್ಪಿಟಲ್, ತೋರಿಸ್ತೀನಿ. ಇದೇ ನಮ್ಮ ಹೊಸ ಹಾಸ್ಪಿಟಲ್, ಇಲ್ಲೇ ನಮಗೆ ಕ್ಲಾಸ್ ಮಾಡ್ತಿರೋದು. ಸೊ ಕ್ಲಾಸ್ ಹೆಂಗಿದೆ ಅಂತಲೂ ತೋರಿಸ್ತೀನಿ. ಇಸ್ ದ ಎಂಟ್ರೆನ್ಸ್. ಬೇಗ ನಮ್ಮ ಕ್ಲಾಸ್ 2nd ಫ್ಲೋರಲ್ಲಿರೋದು. ಸೊ 2nd ಫ್ಲೋರ್ ಮೆಟರ್ನಿಟಿ ವಾರ್ಡಲ್ಲಿ ನಮಗೆ ಕ್ಲಾಸಸ್ ಇರೋದು ಇದೆ. ಬಟ್ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ ಗೈಸ್. ಬೇಗ ಹೋಗೋಣ ಬನ್ನಿ, ಬೇಗ ಬರಬಾರಕ್ಕ. ಸೊ ಈ ವಾರ್ಡಲ್ಲೇ ನಮಗೆ ಕ್ಲಾಸ್ ನಡೀತಿರೋದು. ಸೊ ಇದು ಮೆಟರ್ನಿಟಿ ವಾರ್ಡ್. ಗೈಸ್ ಇದೇ ನಮ್ಮ ವಾರ್ಡ್, ಮೆಟರ್ನಿಟಿ ವಾರ್ಡ್. ಈಗ ನಮ್ಮ ಕ್ಲಾಸ್ ನಡೀತಿರೋದಿಲ್ಲ ಗೈಸ್, ನೋಡ್ಬೋದು ನೀವು. ಸೊ ಕ್ಲಾಸ್ ರೂಮ್ ಒಳಗಡೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್. क्या कर रही हो? पुनीत के प्रमोशन के लिए यूनिवर्सिटी का अच्छी बातें क्यों करनी चाहिए? पुनीत के बारे में अच्छी बातें करनी चाहिए. तुम क्या कर रही हो? मैं बोल, तुम क्या कर रही हो वो बताओ. मैं टेस्ट सॉल्व कर रही हूँ. किसकी मदद से? टॉपर है, टॉपर. बताओ. बेसिक कॉन्सेप्ट्स ऑफ थेरेपेटिक्स. बेसिक कॉन्सेप्ट्स. हाँ बताओ तन्मय. जेन्युइनली स्पीकिंग हमारी जो यूनिवर्सिटी बहुत अच्छी है. हाँ. बस उसके जो क्लासेस है वो काफी दूर लगते हैं. हाँ. क्योंकि हमारा हॉस्टल खुद बहुत दूर है. हाँ. रोज सुबह उठ के हमें 2 घंटे ट्रैवल करने. बताओ प्राइवेट हॉस्टल में है इसलिए दूर है, बताओ. प्राइवेट हॉस्टल में इसलिए. ಗೈಸ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಏನು ಮಾಡ್ತಿದ್ದಾನೆ ನೋಡಿ ಗೈಸ್. ఇదిగో నా గేమ్ చూపించేసేయండి అంతే. ఏంటంటే ఇదిగో ఇట్లా క్లాస్ లో కూడా ఒకటి గేమ్ ಕ್ಲಾಸಲ್ಲಿ ಕೂಡ ಗೇಮ್ ಮಾಡ್ತಿರ್ತಾನೆ ಗೈಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. सीबी ने कब जीता है ना, उसके बारे में कुछ बताओ. क्या बताऊं भाई? 18 साल का. हाँ 18 साल. 18 हो गया ना. हाँ 17 साल का 17 साल का तपस है. तपश्चर्या से 18वें साल में फाइनली ज्यादा बनवास में. विराट कोहली का मैच्योर बंदा है भाई. ट्रॉफी को पहले उसने 18+ होने दिया, तब जाके किस किया. 18 साल पहले से तुम्हें पता नहीं. इस वाले ऑप्शन से पता था कि जीत जाएगी. अच्छी टीम थी है, मतलब अभी 2 साल और जीतेंगे. 2 more cups to. ಡೈಲಾಗ್ ಬರ್ತದ, ಡೈಲಾಗ್. ಈ ಸಾಲ್ ಕಪ್ ನಮ್ಮದು. ಅಲ್ಲಿ ಕಾಣಿಸ್ತಿದೆ ಅಲ್ಲ ಒಂದು ಬಿಲ್ಡಿಂಗು. ಸೊ ಅದೇ ಗವರ್ಮೆಂಟ್ ಹಾಸ್ಟೆಲ್ ಅದು, ಮತ್ತು ಅದ್ರ ಪಕ್ಕ ಇರೋದು, ಈ ಕಡೆ ಇರೋದು. A few moments later. You should stop. Okay? Okay, sir. Are you ready? ಸೊ ಫೈನಲಿ ನಮ್ಮ ಥೆರಪಟಿಕ್ಸ್ ಕ್ಲಾಸ್ ಮುಗೀತು ಗೈಸ್. ನಮಗೆ ಇವತ್ತು BP ಮೆಷರ್ ಮಾಡೋದು ಮತ್ತು ಪಲ್ಸ್ ರೇಟ್ ಮೆಷರ್ ಮಾಡೋದು ಹೇಳ್ಕೊಟ್ರು. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಗೈಸ್. ಚೆನ್ನಾಗಿತ್ತು ಹೆಂಗೆ ಮಾಡೋದೇನು ಅಂತೆಲ್ಲ ಒಬ್ರಿಗೊಬ್ರು ಮೆಷರ್ ಮಾಡ್ಕೊಂಡ್ರೆ. ಅದ್ರದ್ದೆಲ್ಲನೂ ನಾನು ಬ್ಲಾಗಲ್ಲಿ ಹಾಕ್ತೀನಿ. ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಸೊ ಓವರಾಲ್ ಹೇಳ್ಬೇಕಂದ್ರೆ ಇವತ್ತಿನ ಡೇ ಇಟ್ ವಾಸ್ ಗುಡ್. ವೆದರು ಚೆನ್ನಾಗಿದೆ ಇವತ್ತು ಮೇನ್ಲಿ ಹೇಳ್ಬೇಕಂದ್ರೆ. ಸೊ ನಿಮ್ಗೇನು ಅನ್ಸುತ್ತೆ ಸ್ಮಿತಾ?
ಚೆನ್ನಾಗಿತ್ತು, ನ್ಯೂ ಎಕ್ಸ್ಪೀರಿಯನ್ಸ್ ಥರ ಇತ್ತು. ಇಟ್ ವಾಸ್ ಗುಡ್. ಸೊ ನಿಮ್ಗೇನೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.